10 ಫೂಟ್ನಲ್ಲಿ ನಮಗೆ ಸಂಖ್ಯೆ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿಂದ ಅಲ್ಲಿ ತನಕ 10 ಫೂಟ್ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ನೋಡೋಣ. 1 2 3 4 5 6 7 8 9 10 10 ಇಲ್ಲಿ ಒಂದು ಗ್ಯಾಪ್ ಆಗಿದೆ ಸ್ನೇಹಿತರೆ. ಇಲ್ಲಿಯೂ ಇರಬೇಕಾಗಿತ್ತು, ಅದನ್ನು ಹಿಡ್ಕೊಳ್ಳೋಣ. ಆಮೇಲೆ 10 ಆಗಿದ್ದು 1 2 3 4 5 6 7 7 17 18 19 20 21 22 23 24 25 26 27 28 29 30 31 32 33 34 35 36 37 38 39. ಇಲ್ಲಿ 39 ಕಬ್ಬು ಇವೆ ಸ್ನೇಹಿತರೆ. 39 ಕಬ್ಬಿನಲ್ಲಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಒಂದು ಗುಣಿ ಇಲ್ಲ ಇಲ್ಲಿ. ಅದಕ್ಕೆ ನಾವು ಇಲ್ಲಿ ಇನ್ನೂ ಒಂದು 8 ಕಬ್ಬನ್ನು ಇಲ್ಲಿ ಸೇರಿಸ್ಕೊಂಡ್ರೆ ಇದರ ಸಂಖ್ಯೆ ಕೂಡ ತುಂಬ ಚೆನ್ನಾಗಿದೆ. 10 ಫೂಟ್ನಲ್ಲಿ ನಮಗೆ 39 + 8 45 ಮೇಲ್ಪಟ್ಟು ಆಯಿತು ಸ್ನೇಹಿತರೆ. ಚೆನ್ನಾಗಿಯೇ ಒಂದು ಲೆವೆಲ್ಗೆ ಇದೆ ಅನ್ಬೋದು. ಒಂದೆರಡು ಗುಣಿ ಗ್ಯಾಪ್ ಆಗಿರ್ತವೆ. ಇದು ಒಂದು ಕಣ್ಣಿನ ಸಸಿ ನಾಟಿ ಪದ್ಧತಿಯಲ್ಲಿ ನಮಗೆ ಒಂದಿಟ್ಟು ಜರ್ಮಿನೇಷನ್ ತೊಂದರೆ ಕೂಡ ಜಾಸ್ತಿ ಆಗಿತ್ತು. ಆ ಕಾರಣದಿಂದ ಇಲ್ಲಿ ಒಂದೊಂದು ಗುಣಿ ಫೇಲ್ ಆಗಿವೆ. ಅದನ್ನು ಸರಿಪಡಿಸ್ಕೊಂಡ್ರೆ ಇದು ತುಂಬ ಒಂದು ಉತ್ತಮವಾದ ನಿರ್ವಹಣೆ ಅನ್ಬೋದು ಸ್ನೇಹಿತರೆ. ಇಲ್ಲಿ ನೋಡೋಣ ಸ್ನೇಹಿತರೆ, ಕಬ್ಬಿನ ಗಣಿಕೆಗಳ ಪ್ರಮಾಣ ಎಷ್ಟಾಗಿರ್ಬೋದು ಅಂತ. ಇಲ್ಲಿ ನೋಡ್ಬೋದು 1 2 3 4 5 6 7 8 9 10 11 12 13 14 15 16 17 ಗಣಿಕೆ ಇವೆ ಸ್ನೇಹಿತರೆ. 17 ಗಣಿಕೆ ಇದ್ದರೂ ಕೂಡ ಇಲ್ಲಿ ನೋಡ್ಬೋದು ಒಂದು ಮನುಷ್ಯನ ಎತ್ತುಗೈದ ಬರೋಬ್ಬರಿ ಈಗ ಕಬ್ಬು ತಯಾರಾಗಿದೆ ಅನ್ಬೋದು. ಅಂದರೆ ಹೆಚ್ಚು ಕಡಿಮೆ 8 ಫೂಟ್ 16 17 ಗಣಿಕೆಯಲ್ಲಿ 8 ಫೂಟ್ ಕಬ್ಬು ತಯಾರಾಗಿದೆ ಸ್ನೇಹಿತರೆ. ಇದು ನೋಡಿ. ಇದೇ ರೀತಿ ನಮ್ಮ ಚಾನಲ್ಗಳಲ್ಲಿ ಬರ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾಯಿರಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.